ಫ್ರೆಂಡ್ಸ್ ನೋಡಿ, ಚಿಕನ್ ಸಾಂಬಾರು ಮತ್ತು ಈ ಕಡೆ ಚಿಕನ್ ಕಬಾಬ್. ಇದು ಬೆಳಗ್ಗೆ ಮಾಡಿದ್ದು ಅನ್ನ ಅದ ರೀ, ಪಾಲಕ್ ಹಾಕಿ ಮಾಡಿದ್ದೀನಿ. ಅದೊಂದಿಷ್ಟು ಅದ. ಇವಾಗ ಬಿಸಿ ಬಿಸಿ ಅನ್ನ ಮಾಡೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಇವಾಗ 4:15 ಗಂಟೆ ಆಗ್ತಿರ್ಬೋದು. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಮಾಡಿಟ್ರಾಯ್ತು. ಬಂದ ತಕ್ಷಣ ಉಣ್ತಾರೆ ಮತ್ತು ರಾತ್ರಿ ಒಂದು ಟೈಮ್ ಉಣ್ತಾರೆ. ಇಲ್ಲಾಂದರೆ ಸುಮ್ಮನೆ ಉಳ್ದೋಗ್ಬಿಡ್ತದ. ನಾಳೆ ಗುರುವಾರ, ಹಾಗಾಗಿ ಬೇಡ ಅಂತಂದ್ಬಿಟ್ಟು ಇಷ್ಟೇ ಸುಕ್ಕಾಗತ್ತಲೇ ಮಾಡೀನಿ. ನೋಡಿದರೆ ಗೊತ್ತಾಗ್ತಿರ್ಬೇಕು. ಸಂಜೆ ಟೈಮ್ ದೀಪ ಹಚ್ಚಿಬಿಟ್ಟು ಲಾಗ್ ಮತ್ತೆ ಚಾಲು ಮಾಡಕತ್ತೀನಿ ನೋಡ್ರಿ. ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿ. ಇಷ್ಟು ರೊಟ್ಟಿ ಅದಾವ ಮತ್ತು ಕೆಳಗೂ ರೊಟ್ಟಿ ಅದಾವ್ರಿ, ಮತ್ತು ಬಿಸಿ ರೊಟ್ಟಿನೂ ಅದಾವ. ಇಷ್ಟೆಲ್ಲ ರೊಟ್ಟಿ ಅದಾವ ನೋಡ್ರಿ. ಈಗ ರಾತ್ರಿ ಊಟ ಮಾಡೋಕೆ ಮತ್ತೇನು ರೊಟ್ಟಿ ಅದು ಹಾಕಲ್ಲ. ಇಷ್ಟೆಲ್ಲ ರೊಟ್ಟಿ ಅದಾವ. ಬಾಂಡೆ ತೊಳೆದು ಕಸ ಅದು ಗುಡಿಸಿ ಎಲ್ಲ ಮಾಡಿ ಇವಾಗ ಕುಂತೀನಿ. ಮತ್ತು ಸಂಜೆ ಟೈಮಿಂದ ಲಾಗ್ ಇದು ಮನಸ್ಸೇ ಬರ್ತಾಯಿಲ್ಲರಿ. ಯಾಕೋ ಏನೋ ನಮ್ಮ ಚುಮ್ಮಿ ಊಟ ಮಾಡ್ತಾಯಿಲ್ಲ, ಏನಿಲ್ಲ. ತುಂಬಾ ಸೈಲೆಂಟ್ ಆಗಿಬಿಟ್ಟಾಳ್ರಿ. ಅದು ಒಂದು ತುಂಬಾ ಬೇಜಾರಾಗ್ತಾಯಿದೆ. ಮತ್ತೇನು ಮಾಡೋದು ಅಂತಂದು ಬೇಡ ಅಂದ್ರೂ ಕೇಳಲಿಲ್ಲ. ವಾರಕ್ಕೆ ಒಂದು ಸಲ ಊಟ ಮಾಡ್ತೀವಿ. ಹಂಗಾಗಿ ಮಕ್ಕಳು ತಂದು ಮಾಡು ಅಂತ ಹೇಳಿದ್ರು, ತಂದು ಮಾಡ್ತಾಯಿದ್ವಿ. ನನಗಂತೂ ಸ್ವಲ್ಪ ಕೂಡ ಮನಸ್ಸಿಲ್ರಿ. ಯಾಕಂದರೆ ಅವಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಿದ್ದಳು. ಏನು ಚಿಕನ್ ಮಾಡಿದ್ರೆ ಅಂತ ನೋಡ್ರಿ ಅಡುಗೆ ಮನೆ ಒಳಗೆ ಬಂದುಬಿಡ್ತಿದ್ದಳು. ಹಾಗಾಗಿ ತುಂಬಾ ಬೇಜಾರಾಗ್ತಾಯಿದೆ. ಇವಾಗ ತೋರಿಸ್ತೀನಿ ನೋಡ್ರಿ. ಅವಳು ನೋಡಿ ಯಾವ ಥರ ಮಕ್ಕೊಂಡಾಳು ನೋಡ್ರಿ. ನಮ್ಮ ಚುಮ್ಮಿಗೆ ಆರಾಮಿಲ್ಲ, ಮಕ್ಕಂದಾಳು. ಚುಮ್ಮಿ ಮಕ್ಕಂದಾಳಕಿ. ಏನು ಏನತ್ತು? ನಮ್ಮ ಚುಮ್ಮಿ ಆರಾಮಿಲ್ರಿ. ಇವಾಗ ಹಾಸ್ಪಿಟ್ಲಿಗೆ ಒಯ್ದು ಗ್ಲುಕೋಸ್ ಹಚ್ಕೊಂಡು ಮತ್ತು ಬಂದಾರ್ರಿ. ಮತ್ತು ಎಳೆನೀರು ಟ್ಯಾಬ್ಲೆಟ್ ಕೊಟ್ಟಾರೆ ಹಾಕಂತಂದು ಹಾಕ್ಯಾರ್ರಿ. ಈಗ ಬಂದು ಇಷ್ಟೇ ಮಕ್ಕೊಂಡಾಳ್ರಿ. ಓಡಾಡೋದಿಲ್ಲ, ಒಂದು ಏನಿಲ್ಲ. ಯಾಕೋ ಏನೋ ಪೂರಾ ನಡೆದಾಡೋಕ್ಕಾಗಲ್ಲಾಗ್ಯದ್ರಿ. ನಡೆಯಲಾಗ್ಯಾಳ. ಬಿದ್ದಲ್ಲೇ ಬಿದ್ದುಬಿಟ್ಟವಳ್ರಿ. ತಿರುಗಾಡಿ ಊಟ ಮಾಡ್ತಿದ್ದವ್ರಿ. ಕೆಳಗೆ ಮೇಲೆ ಓಡಾಡ್ಕೊಂತಿರ್ತಿದ್ದವ್ರಿ. ಇವತ್ತಂತ್ರ ನಿನ್ನೆಯಿಂದ ನೋಡ್ರಿ ಇಷ್ಟೇ ಮನ್ಕೊಂಡ್ಬಿಟ್ಟಾಳ್ರಿ. ನನ್ನ ಮಗನೇ ಕರ್ಕೊಂಡೋಗಿ ಅಮ್ಮ ಅಂತ ಹೋಗಿ ತೋರ್ಸ್ಕೊಂಬಂದಾರ್ರಿ. ಫ್ರೆಂಡ್ಸ್, ಇದು ಗುರುವಾರದ ಲಾಗ್ ಆಗಿರುತ್ತೆ. ಗುರುವಾರ ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಮೊನ್ನೆ ಬುಧವಾರ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವಳು ತುಂಬಾ ಸುಸ್ತಿದ್ದಳಲ್ಲ, ಅದಕ್ಕೋಸ್ಕರ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಗುರುವಾರದ ಲಾಗ್ ಇರುತ್ತೆ. ಗುರುವಾರದ ಲಾಗಲ್ಲಿ ಏನೆಲ್ಲ ನಡೀತೆ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಅಂದ್ರೆ 4 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಬೇಕಂದ್ರೆ ಅವಸರನಾಗ ಆಗಿಲ್ಲ ರೀ. ಹಂಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಕೂಡ ಸ್ಕೂಲಿಗೆ ಹೋಗ್ಯಾರ. ಇನ್ನೇನು ಬರೋ ಟೈಮ್ ನೋಡಿ 4ಕ್ಕೆ 10 ನಿಮಿಷ ಕಡಿಮೆ ಅದ ರೀ. ಇನ್ನೇನು ಬರ್ತಾರೆ. ನಾನು ಕೂಡ ಬಟ್ಟೆಗಳು ನೋಡಿ 2 ಚೇರಲ್ಲಿ ಇಷ್ಟೆಲ್ಲ ಬಟ್ಟೆಗಳು ಕುಂತಾವ. ಅವೆಲ್ಲನೂ ಬಟ್ಟೆಗಳು ಮಡಚಿಡ್ಬೇಕು. ಮಡಚಿಟ್ಟು ರೊಟ್ಟಿನೂ ಕೂಡ ಎಸೋನ್ ಅದಾವ ನೋಡ್ರಿ. ರೊಟ್ಟಿನೂ ಇಲ್ಲೇ ಇಟ್ಬಿಟ್ಟೀನಿ ರೀ. ರೊಟ್ಟಿ ಕೂಡ ಎಸೋನ್ ಅದಾವ್ರಿ. ಬೆಳಗ್ಗೆ ಅವ್ರಿಗೆ ಚಿತ್ರಾನ್ನ ಮಾಡಿ ಕಟ್ಟೀನಿ ರೀ ಡಬ್ಬಿ. ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಲ್ರಿ. ಯಾಕಂದ್ರೆ 6 ಗಂಟೆಗೆ ಎದ್ದು ಬಿಡ್ತೀನಿ ರೀ. ಎಷ್ಟಂದ್ರೆ ಇನ್ನು 6ಕ್ಕೆ ಕಡಿಮೆ ಇರ್ತದೆ ರೀ. ಅವಾಗೆ ಎದ್ದು ಸೀದಾ ಅಡುಗೆ ಮನೆಗೆ ಬಂದು ರಾತ್ರಿನೇ ಗ್ಯಾಸ್ ಅದು ಒರೆಸಿ ಕಸ ಅದು ಗುಡಿಸಿರ್ತೀನಿ ರೀ ಕಿಚನ್ ರೂಮಿಂದ. ಹಂಗಾಗಿ ರಾತ್ರಿನೇ ಇದು ಮಾಡಿರ್ತೀನಲ್ರಿ. ಬೆಳಗ್ಗೆ ಎದ್ದು ಕೂಡ ಸೀದಾ ಅಡುಗೆ ಮನೆಗೆ ಹೋಗ್ತೀನಿ ನೋಡ್ರಿ. ಯಾಕಂದ್ರೆ ಅವನು 7:15ಗೆ ಹೋಗ್ತಾನಲ್ರಿ ದೊಡ್ಡ ಮಗ. ಹಂಗಾಗಿ ಅವನಿಗೆ ಡಬ್ಬಿ ಮಾಡಬೇಕಲ್ಲ ಅಂತಂದು ಹೋಗಿಬಿಡ್ತೀನಿ.
ನಿಮ್ಗೆ ವಿಡಿಯೋನೇ ಮಾಡೋಕೆ ಆಗ್ತಾಯಿಲ್ಲ ನನಗೆ. ಯಾವುದೇ ಒಂದು ನೋಡೋಣ, ನೀವು ಕಮೆಂಟ್ಸಲ್ಲಿ ತಿಳಿಸ್ರಿ ನನಗೆ ಯಾವುದೋ ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು ಯಾವ ಬೇಕು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಡೈಲಿ ನಾನು ಮನೆಯಲ್ಲಿ ಯಾವುದು ಮಾಡ್ತೀನಿ ಅನ್ನೋದು, ಹಾಗೇನು ಹೊಸದು ಸ್ಪೆಷಲ್ ಇತ್ತು ಅಂದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವಾಗ ಅಪ್ಪರು ಮೊನ್ನೆ ಅಮ್ಮ ಅಪ್ಪ ತೋಟಕ್ಕೆ ಹೋಗಿದ್ರಿ, ಹಣ್ಣು ತಂದರಿ. ಯಾವ ಹಣ್ಣು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮ್ಗೆ. ನೋಡಿ ಫ್ರೆಂಡ್ಸ್, ಡ್ರ್ಯಾಗನ್ ಫ್ರೂಟ್. ಇದು ಅಪ್ಪರ ತೋಟದಾಗ ಇನ್ನೇನು ಸೀಸನ್ ಸ್ಟಾರ್ಟ್ ಅಲ್ರಿ, ಹಾಗಾಗಿ ಹಣ್ಣು ಬಿಡಾಕತ್ತಾವ್ರಿ. ಹೋಗಿ ಒಂದಿಷ್ಟು ತೊಗೊಂಡು ಬಂದಾರಿ ಮನೆಗೆ ಅಂತ ಅಂದ್ಬಿಟ್ಟು. ಇವಾಗ ಸ್ಟಾರ್ಟಿಂಗ್ ಅಲ್ರಿ, ಒಂದು 3 ಕ್ಯಾನ್ ಆಗ್ಯಾವಂತ್ರಿ. ಹಾಗಾಗಿ ತೊಗೊಂಡು ಬಂದಿದ್ರೆ ಇವಾಗ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿ ತಿಂತೀವಿ ನೋಡ್ರಿ. ಇನ್ನು ಮಕ್ಕಳನ್ನು ಕೂಡ ಬರ್ತಾರೆ ಅವರು ಸ್ಕೂಲಿಂದ, ಅವ್ರಿಗಿನ್ನು ಕಟ್ ಮಾಡಿಡ್ತೀನಿ. ನಾನು ಕೂಡ ಯಾಕೋ ಮಧ್ಯಾಹ್ನ ಹೊಟ್ಟೆ ಚುರ್ರು ಅನ್ನಕತ್ತದ್ರಿ. ಅದಕ್ಕೋಸ್ಕರ ಊಟ ಮಾಡೋದೇನು ನನಗಷ್ಟು ಇಷ್ಟ ಇಲ್ಲ ರೀ. ಬೆಳಗ್ಗೆ ಊಟ ಮಾಡಿದರೆ ಮತ್ತು ರಾತ್ರಿ ಊಟ ಮಾಡ್ಕೊತೀನಿ, ಮಧ್ಯಾಹ್ನ ಊಟನೇ ಮಾಡೋಂಗಿಲ್ಲ. ಏನೋ ಅಂಥ ಅನಿವಾರ್ಯ ಇತ್ತು ಅಂದ್ರೆ ಊಟ ಮಾಡ್ತೀನಿ. ನಡ್ಬರ್ಕಂತ್ರ ಮಧ್ಯಾಹ್ನ ಹತ್ರ ಕಂಪಲ್ಸರಿ ಊಟ ಮಾಡ್ತಿದ್ದೆ. ಯಾಕೆ ಅಂತ ಅನ್ನೋದು ನಿಮಗೂ ಕೂಡ ಗುರ್ತಿಲ್ಲ ಅನ್ನೋರು ವಿಡಿಯೋಸ್ ನೋಡಿ, ನನ್ನ ವಿಡಿಯೋಸ್ದಾಗ ಗುರ್ತಾಗುತ್ತೆ. ಯಾಕಂತಂದರೆ ಆರಾಮಿರಲಿಲ್ಲಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ನಲ್ರಿ. ಕಂಪಲ್ಸರಿ ಮಧ್ಯಾಹ್ನ ಯಾಕಾರ ಕೊಟ್ಟಾರಂತಿದ್ದೆ ನೋಡ್ರಿ ಟ್ಯಾಬ್ಲೆಟ್. ಮಧ್ಯಾಹ್ನ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ರಿ, ಹಾಗಾಗಿ ಊಟ ಮಾಡ್ತಾಯಿದ್ದೆ. ಬನ್ನಿ ಫ್ರೆಂಡ್ಸ್, ಇವಾಗ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ತಿನ್ನಾಮು. ನೋಡಿ ಫ್ರೆಂಡ್ಸ್, ಇವಾಗ ಹಣ್ಣು ಕಟ್ ಮಾಡಕತ್ತೀನಿ ನೋಡ್ರಿ. ಕಟ್ ಮಾಡಿಬಿಟ್ಟು ನಾನು ಹುಡುಗರು ಬರೋಷ್ಟರಲ್ಲಿ ಕಟ್ ಮಾಡಿ ಇಟ್ಟರಾಯ್ತು. ಅವ್ರು ಬಂದ ನಂತರ ತಿಂತಾರೆ, ಕೈಕಾಲು ಮುಖ ತಗೊಂಡು ತಿಂತಾರೆ ಅಂತ ಅಂದ್ಬಿಟ್ಟು ಇವಾಗ ಕಟ್ ಮಾಡಕತ್ತೀನಿ ನೋಡ್ರಿ. ಈ ಥರ ಹಣ್ಣು ಅದ ರೀ. ಒಂದೊಂದು ವೈಟ್ ಕಲರ್ನ ಇರ್ತಾವೆ ರೀ, ಮತ್ತು ಹಳದಿ ಕಲರ್ನ ಇರ್ತಾವೆ. ಈ ಥರ ರೆಡ್ಡು, ಪಿಂಕು ಈ ಥರ ಇರುತ್ತೆ ರೀ. ಹಾಗಾಗಿ ವರ್ಷನೂ ಕೂಡ ಸಾಕು ಬೇಕನ್ನೋಂಗೆ ತಿಂತೀವಿ ನೋಡ್ರಿ ಹಣ್ಣು, ಡ್ರ್ಯಾಗನ್ ಫ್ರೂಟು. ಮತ್ತು ಮಾರ್ಕೆಟ್ಗೂ ಹೋಗ್ತಾವ್ರಿ ಹಣ್ಣುಗಳು, ಹಾಗೆ ಮನೆಯಾಗೂ ತಿಂತೀವಿ. ಹಾಗೆ ರಿಲೇಟಿವ್ಗೂ ಬೇಕು ಅಂದವ್ರಿಗೂ ಕೊಡ್ತಾರೆ ರೀ. ಹಾಗಾಗಿ ಇವಾಗ ಕಟ್ ಮಾಡಕತ್ತೀನಿ ರೀ. ಇನ್ನೇನು ಮಕ್ಕಳು ಬರೋ ಟೈಮ್ ಅಲ್ರಿ, ಕಟ್ ಮಾಡಿಟ್ನ ಅಂದರೆ ಬಂದಾಗ ತಿಂತಾರೆ ಅವರು ಕೂಡ. ಇವಾಗ ಈ ಥರನೇ ಬಿಡಿಸ್ಬೋದು. ಫಸ್ಟ್ ಕಟ್ ಮಾಡಿನಲ್ರಿ, ಆ ಥರನೂ ಮಾಡ್ಬೋದು. ಈ ಥರನೇ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಬೋದು ನೋಡ್ರಿ. ಇನ್ನು ಕೆಳಗಡೆ ಒಂದು ಸ್ವಲ್ಪ ಅದ್ರದ್ದು ಬಡ್ಡಿ ಅದ ರೀ, ಅದಕ್ಕೆ ಇಷ್ಟು ಕಟ್ ಮಾಡಕತ್ತೀನಿ ರೀ. ಕಟ್ ಮಾಡಿದ್ರೂ ಕೂಡ ಇನ್ನು ನೋಡ್ರಿ ಕೆಳಗಡೆ ಯಾವ ಥರ ಇದೆ ಅಂತ. ಒಳಗದು ಮುಳ್ಳುಗತ್ತಲೆ ಇದು ಇರ್ತದ್ರಿ, ಒಣಗಿಬಿಟ್ಟದ್ರಿ. ಹಾಗಾಗಿ ಈ ಥರ ಕಟ್ ಮಾಡಕತ್ತೀನಿ ನೋಡ್ರಿ. ಫುಲ್ ಹಣ್ಣು ಬಿಡಿಸಿನೂ ಸಿಪ್ಪೆ ಬಿಡಿಸಿನೂ ಕಟ್ ಮಾಡ್ಬೋದು, ಮತ್ತು ಈ ಥರನೂ ಕಟ್ ಮಾಡ್ಬೋದು. ಯಾವ ಥರ ಬೇಕಾದ್ರೂ ಕಟ್ ಮಾಡಿಕೊಂಡು ತಿನ್ಬೋದು. ಅಂದ್ರೆ ನಮ್ಮ ತೋಟದ ಹಣ್ಣು ಅಂತರ ತುಂಬಾ ಸ್ವೀಟ್ ಅದಾವೆ ರೀ. ಕೆಲವೊಂದು ಸಪ್ಪಗಿರ್ತಾವೆ ರೀ, ಒಂಥರ ಇರ್ತಾವೆ. ಇವಂತರ ತುಂಬಾ ಸ್ವೀಟ್ ಅವ ನೋಡ್ರಿ. ಕೆಲವೊಂದು ಕಡೆ ನಾವು ಕೇಳಿ ನೋಡಿದ್ದೀವಿ ರೀ, ಬೇರೆ ಕಡೆನೂ ತಂದಿದ್ವಿ ತಿನ್ನೋಕೆ. ಅಲ್ಲಿ ಅಷ್ಟು ಸ್ವೀಟ್ ಇರಲಿಲ್ಲ. ನಮ್ಮ ತೋಟದ ಹಣ್ಣು ಅಂತ ತುಂಬಾ ಸ್ವೀಟ್ ಅದಾವೆ ರೀ. ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ, ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಡ್ತಾಯಿದ್ದೀನಿ. ಫಸ್ಟಲ್ಲಿ ದೊಡ್ಡ ದೊಡ್ಡ ಕಟ್ ಮಾಡಿದ್ದೀನಲ್ಲ, ಹಾಗಾಗಿಬಿಟ್ಟು ಇವಾಗ ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಟ್ಟರಾಯ್ತು ಅಂತಂದು ಆನಂತರ ಒಂದು ಬಟ್ಲಕ್ಕೆ ಸರ್ವ್ ಮಾಡಿ ಇಡ್ತೀನಿ ನೋಡ್ರಿ. ನಿಮಗೂ ಕೂಡ ಗುರ್ತಾಗುತ್ತೆ ನೋಡಿ. ಈ ಥರ ಕಟ್ ಮಾಡಿ ಮಕ್ಕಳಿಗೆ ಅದು ಗೋಬಿ ಮಂಚೂರಿ ಕಡ್ಡಿ ಇಟ್ಟು ಕೊಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ತಿಂತಾಯಿದ್ದೀನಿ ನೋಡಿ, ಕಟ್ ಮಾಡಿಕೊಂಡು. ತುಂಬಾ ಸ್ವೀಟ್ ಅದಾವೆ ರೀ. ಬಾಂಡೆ ತೊಳ್ಕೊಂಬಂದಿನಿ ರೀ, ಕೆಳಗೆ ಹೋಗಿ ಬಾಂಡೆ ಉಜ್ಕೊಂಬಂದೆ. ಈ ಟೈಮ್ ನೋಡ್ರಿ ದೀಪ ಹಚ್ಚಿದೆ ನೋಡ್ರಿ. ಬನ್ನಿ ಫ್ರೆಂಡ್ಸ್, ನಮ್ಮ ಚುಮ್ಮಿಗೆ ಆರಾಮಿಲ್ಲ, ತೋರಿಸ್ತೀನಿ ನಿಮ್ಗೆ. ನೋಡ್ರಿ ನಮ್ಮ ಚುಮ್ಮಿ ಮನ್ಕೊಂಡಲ್ರಿ, ಎದ್ದು ಓಡಾಡಲ್ಲ ಕೆಳಗೆ, ಅಷ್ಟೇ ಮನ್ಕೊಂಡ್ಬಿಟ್ಟಲ್ರಿ. ಹಗಳೇ ನೋಡ್ರಿ ನಿಮ್ಗೆ ನಾನು ನನ್ನ ಮಗ ಹಣ್ಣು ತಿಂತಾನ, ಕಟ್ ಮಾಡಿ ಕೊಡಬೇಕು ಬಂದ ನಂತರ ಸ್ಕೂಲಿಂದ ಅಂತ ಹೇಳಿದ್ದೀನಿ ರೀ. ಅದು ವಿಡಿಯೋ ತೋರಿಸ್ಬೇಕಂದ್ರೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಇವಳು ಯಾಕೋ ಏನೋ ಒದ್ದಾಡಕತ್ತಿದ್ವಲ್ರಿ, ಹಾಗಾಗಿ ಅದು ಗಡಿಬಿಡಿದಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ
ನೋಡ್ರಿ ಯಾಕೇನೋ ಈ ಥರ ಮಾಡಕತ್ತಾವ. ಮನುಷ್ಯರ ಹತ್ರ ನಾವು ಹೇಳ್ಕೊತೀವಿ, ಮೂಕ ಪ್ರಾಣಿಗಳು ನೋಡ್ರಿ ಏನಾದ್ರೂ ಏನು ಬಿಟ್ಟರೆ ಹೇಳ್ಕೊಳಂಗಿಲ್ಲ ಏನಿಲ್ಲ. ತುಂಬಾ ಕಷ್ಟಪಡಕತ್ತದ್ರಿ. ಏನು ಮಾಡಬೇಕು ಒಂದು ತಿಳಿತಾ ಇಲ್ಲ. ನನ್ನ ಮಗ ಮತ್ತು ಇವಾಗ ಎಳನೀರು ಕುಡಿಸ್ಯಾನ್ರಿ. ಡಾಕ್ಟ್ರ್ ಎಳನೀರು ಕುಡಿಸ್ರಿ, ಹಾಲದು ಏನು ಊಟ ಅದೇನು ಕೊಡಬೇಡ ಅಂತಂದಾರಂತ್ರಿ. ಹಾಗಾಗಿ ಇಷ್ಟೇ ಮನ್ಕೊಂಡ್ಬಿಟ್ಟ ನೋಡ್ರಿ. ಚುಮ್ಮಿ, ಏ ಚುಮ್ಮ, ಏ ಚುಮ್ಮ, ಏ ಚುಮ್ಮ ನೋಡ್ರಿ ಇಷ್ಟೇ ಮನ್ಕೊಂಡ್ಬಿಟ್ಟಳ. ಏನು ಆಗಿದೆ ಏನೋ ನಮಗಂತ್ರ ಮನಸ್ಸೇ ಬರ್ಲಾಗ್ಯದ ನೋಡ್ರಿ. ನೋಡ್ರಿ ಕಣ್ಣೇ ತೆಗಿಯಲಾಗ್ಯಲ್ರಿ, ಅಷ್ಟೇ ಮನ್ಕೊಂಡ್ಬಿಟ್ಟದ ನೋಡ್ರಿ. ಕಾಣಿಸ್ತಿರ್ಬೇಕು ಏನು ಮಾಡ್ಬೇಕು ಅನ್ನೋದಾಗ್ಯದ್ರಿ. ಮೂಕ ಪ್ರಾಣಿ ಏನೋ ತಿಳಿಯವಲ್ತ್ರಿ. ಇಷ್ಟೇ ಮನ್ಕೊಂಡ್ಬಿಟ್ಟಾವ ನೋಡ್ರಿ. ಎಳನೀರು ಮೇಲೆ ಅದ ರೀ, ಇವತ್ತು ಫುಲ್ ಎಳನೀರು ಮೇಲೆ ನೋಡ್ರಿ. ಡೈಲಿ ಊಟ ಮಾಡ್ತಿದ್ದಿಲ್ಲ, ಅಷ್ಟು ಏನಾದರೂ ಕುರ್ಕುರೆ ಬಿಸ್ಕಿಟ್ ತಿಂತಿದ್ರಿ. ಇವತ್ತಂದ್ರೆ ಏನೂ ಇಲ್ಲ ನೋಡ್ರಿ, ಎಳನೀರು ಕುಡ್ಕೊಂಡೇ ಅದಾಳ್ರಿ. ರಾಯರ ಮೇಲೆ ಭಾರ ಹಾಕಿವ್ರಿ. ನಿನ್ನೆ ಅಕ್ಷತೆ ಕಾಳು ಅದು ಹಾಕ್ಯಾರ್ರಿ ರಾಯರ್ದು. ಏನೂ ಆಗಲ್ಲ ಅಂತ ಹೇಳ್ಯಾರ್ರಿ ಡಾಕ್ಟ್ರ್. ನೋಡೋಣ್ರಿ ಏನು. ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ಅಂತಂದು ಮಾಡ್ತಾಯಿದ್ದೀನಿ ರೀ. ಮ್ಯಾಟ್ ಮೇಲೆ ಹಾಕಿ ಮನಗ್ಸೀವ್ರಿ. ಮನ್ಕೊಂಡಾಳ, ಕಣ್ಣೇ ತೆಗಿಯಲಾಗ್ಯದ ನೋಡ್ರಿ. ಅದೇ ತೊಳ್ದೇನು ರೀ. ನನ್ನ ಮಗನ ಬರೋಷ್ಟರಲ್ಲಿ ಕಸ ಗುಡ್ಸ್ಯಾನ್ರಿ ನೋಡ್ರಿ. ಎಲ್ಲ ಕಸದು ಗುಡ್ಸ್ಯಾನ್ರಿ ನೋಡ್ರಿ. ಇದಂತ್ರ ಹಣ್ಣಿಂದ ಇಲ್ಲೇ ಇಟ್ಬಿಟ್ಟ ನೋಡ್ರಿ. ಕಸ ಗುಡ್ಸ್ಯಾನ್ರಿ, ಇಲ್ಲೇ ಇಟ್ಟಾನ. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಗುಡ್ಸ್ಯಾನ ನೋಡ್ರಿ. ನಾವು ಬಾಂಡೆ ತೊಳ್ಕೊಂಬರೋಷ್ಟ್ರಲ್ಲಿ ಕಸ ಹೊಡೆದ್ಬಿಟ್ಟಾನ್ರಿ. ಮತ್ತಿದು ರಾತ್ರಿ ವಿಡಿಯೋ ನೋಡ್ರಿ. ರಾತ್ರಿ 10 ಗಂಟೆ ಆಗಿದ್ರಿ. ಊಟನೂ ಮಾಡಲ್ಲಾಗ್ಯಾಳ್ರಿ. ಹಂಗಾಗಿ ಮತ್ತೆ ನನ್ನ ಮಗ ಹಾಲು ಕುಡ್ಸಾಕತ್ತಾನ ನೋಡ್ರಿ. ಸಿರಂಜ್ ತೊಗೊಂಡ್ಬಿಟ್ಟು ಹಾಲು ತೊಗೊಂಡು ಕುಡ್ಸಾಕತ್ತಾನ್ರಿ. ಅರ್ಧ ಕುಡಿತಾಳ್ರಿ, ಅರ್ಧ ಕೆಳಗಡೆ ಚೆಲ್ತಾ ಇದ್ದಾಳೆ ರೀ. ಏನು ಮಾಡೋದು ನೋಡ್ರಿ. ನಮಗಂತೂ ಮನಸ್ಸೇ ಬರ್ತಾಯಿಲ್ಲ. ಅಡುಗೆ ಮಾಡಿದ್ರೆ ಅದು ಮಾಡಿದ್ರೆ ಆವಾಜು ಮಾಡೋಕ್ಕೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆ.